ನನ್ನ ಹೆಸರು ಪ್ರೊಫೆಸರ್ MK ಮೃತ್ಯುಂಜಯ. ನಾನು ನಿವೃತ್ತ ಪ್ರಾಧ್ಯಾಪಕ. ನನ್ನ ಸ್ವಂತ ಸ್ಥಳ ಮಿರ್ಲೆ ಗ್ರಾಮ. ಇವತ್ತು KR ನಗರ ತಾಲೂಕಿನ ಹೆಬ್ಬಾಳು ಹಾಗೂ ಮಿರ್ಲೆ ಗ್ರಾಮದ ಶ್ರೀ ಗುಡ್ಡೇನಹಳ್ಳಿ ದೇವಮ್ಮ ಹಾಗೂ ಲಕ್ಷ್ಮೀದೇವಿ ಮನೆತನಕ್ಕೆ ಸೇರಿದಂತಹ ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಇಂದು ಇಲ್ಲಿ ಈ ಒಂದು ಪರ ಎಂಬುದಾಗಿ ಹೇಳ್ತಕ್ಕಂತಹ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿದ್ದೇವೆ. ಈ ಒಂದು ಕಾರ್ಯಕ್ರಮದ ಹಿನ್ನೆಲೆಯನ್ನು ಹೇಳೋದಾದರೆ, ಇದು ಸುಮಾರು 1,500 ವರ್ಷಗಳಷ್ಟು ಹಳೆಯದಾಗಿರ್ತಕ್ಕಂತಹ ಮನೆತನ. ಇದು ಈ ಒಂದು ಸುಮಾರು 1,500 ವರ್ಷಗಳ ಹಳೆಯದಾಗಿರ್ತಕ್ಕಂತಹ ಈ ಒಂದು ಮನೆತನದವರು ಗುಡ್ಡೇನಹಳ್ಳಿ ಗ್ರಾಮದಲ್ಲಿ ಇದ್ದಂತಹ ಇಬ್ಬರು ಸಹೋದರರು ಇಲ್ಲಿಂದ ವಲಸೆ ಬಂದು ಒಬ್ಬ ಸಹೋದರ ಹೆಬ್ಬಾಳು ಗ್ರಾಮದಲ್ಲೂ ಮತ್ತೊಬ್ಬ ಸಹೋದರ ಮಿರ್ಲೆ ಗ್ರಾಮದಲ್ಲೂ ಉಳ್ಕೊಳ್ತಾರೆ. ಈ ಅಣ್ಣ ತಮ್ಮಂದರ ಸಂತಾನವೇ ಮುಂದೆ ಈ ಎರಡು ಗ್ರಾಮದಲ್ಲಿ ಸಾಕಷ್ಟು ಅಭಿವೃದ್ಧಿ ಹೊಂದಿ ಇಂದು ಸಾಕಷ್ಟು ಸಂಖ್ಯೆಯಲ್ಲಿ ಇರತಕ್ಕಂತಹ ಈ ಒಂದು ಗುಡ್ಡೇನಹಳ್ಳಿಯ ಭಕ್ತರು ತುಂಬ ಜನ ಈ ಎರಡು ಗ್ರಾಮಗಳಲ್ಲಿ ಮಾತ್ರ ಅಲ್ಲ, KR ತಾಲೂಕಿನ ಹಲವಾರು ಗ್ರಾಮಗಳಲ್ಲಿ ಈ ಗ್ರಾಮ ದೇವತೆಯ ಒಕ್ಕಲಿನವರು ತುಂಬ ಜನ ಇರ್ತಕ್ಕಂಥದ್ದನ್ನು ಕಾಣ್ತೇವೆ. ಹಾಗೆ ಇಲ್ಲಿ ಗುಡ್ಡೇನಹಳ್ಳಿ ಗ್ರಾಮದ ಈ ಶ್ರೀ ದೇವಮ್ಮ ದೇವಾಲಯ ಏನಿದೆ, ಆ ದೇವಾಲಯದ ಹಿಂಭಾಗದಲ್ಲಿ ನಾವು ಇವತ್ತಿಗೂ ಕೂಡ ಸಾವಿರಾರು ವರ್ಷಗಳ ಹಳೆಯದಾಗಿರ್ತಕ್ಕಂತಹ ಕುರುಹನ್ನು ನಾವು ಇವತ್ತಿಗೂ ಕೂಡ ನಾವು ಕಾಣಬಹುದು. ಇದರ ಹಿಂಭಾಗದಲ್ಲಿ ಒಂದು ಪುಟ್ಟದಾಗಿರ್ತಕ್ಕಂತಹ ಒಂದು ಶವ ಸಂಸ್ಕಾರದ ವ್ಯವಸ್ಥೆಯನ್ನು ನಾವು ಇವತ್ತು ಕೂಡ ಕಾಣ್ತೇವೆ. ಆ ಒಂದು ಶಿಲಾ ಸಂಸ್ಕಾರಕ್ಕೆ ಇಂದಿಗೂ ಕೂಡ ಅಂದಿನಿಂದ ಇಂದಿನವರೆಗೂ ಕೂಡ ಅದಕ್ಕೆ ಪೂಜೆ ಪುರಸ್ಕಾರಗಳನ್ನು ನೈವೇದ್ಯಗಳನ್ನು ಮಾಡ್ಕೊಂಡು ಬರ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ಆ ಒಂದು ಪ್ರಾಚೀನವಾಗಿರ್ತಕ್ಕಂತಹ ಆ ಒಂದು ಸಂಸ್ಕಾರದ ಸ್ಥಳಗಳನ್ನು ನಾವು ನೋಡಿದಾಗ ಇದರಿಂದ ಅರ್ಥವಾಗುತ್ತೆ ಈ ಗುಡ್ಡೇನಹಳ್ಳಿ ಗ್ರಾಮ ಎಷ್ಟು ಸಾವಿರಾರು ವರ್ಷಗಳಷ್ಟು ಹಳೆಯದು ಅನ್ನುವಂಥದ್ದನ್ನು ಇದು ನಮಗೆ ತಿಳಿಸ್ಕೊಡ್ತಕ್ಕಂಥದ್ದು. ಹಾಗೆ ಈ ಒಂದು ದೇವಾಲಯದಲ್ಲಿ ಪೂಜೆಯನ್ನು ಮಾಡ್ತಕ್ಕಂಥ ಅರ್ಚಕ ಮನೆತನದವರು ಹಿಂದೆ ಸಣ್ಣಪ್ಪನವರು ಅಂತ ಇದ್ದರು. ಹಾಗೆ ಅವರ ತಂದೆ, ಈಗ ಸಣ್ಣಪ್ಪನವರ ಮಕ್ಕಳು ಹಾಗೂ ಅವರ ಮೊಮ್ಮಕ್ಕಳುಗಳು ಇವರುಗಳು ಇವತ್ತಿಗೂ ಕೂಡ ವಂಶಪಾರಂಪರ್ಯವಾಗಿ ಆ ಪೂಜಾ ಕೈಂಕರ್ಯಗಳನ್ನು ನಿರ್ವಹಿಸಿಕೊಂಡು ಬರ್ತಾ ಇರ್ತಕ್ಕಂಥದ್ದನ್ನು ಇವತ್ತಿಗೂ ಕೂಡ ನಾವು ಕಾಣ್ತಾ ಹೋಗ್ಬೋದು. ಹಿಂದೆ ಈ ಒಂದು ಗ್ರಾಮ ಪುಟ್ಟದಾಗಿರ್ತಕ್ಕಂಥ ಗ್ರಾಮದಲ್ಲಿದ್ದಂತಹ ಈ ದೇವಾಲಯವನ್ನು ನಾವು ಬಹಳ ಚಿಕ್ಕದಾಗಿತ್ತು, ಅದನ್ನು ಅಭಿವೃದ್ಧಿಪಡಿಸಬೇಕು ಎಂಬುದಾಗಿ ಭಕ್ತಾದಿಗಳು ತೀರ್ಮಾನವನ್ನು ತೆಗೆದುಕೊಂಡಾಗ ಗುಡ್ಡೇನಹಳ್ಳಿ ಗ್ರಾಮಸ್ಥರು, ಹೆಬ್ಬಾಳಿನವರು, ಮಿರ್ಲೆ ಗ್ರಾಮದವರು ಹಾಗೂ KR ತಾಲೂಕಿನ ಹಲವಾರು ಗ್ರಾಮದ ಭಕ್ತಾದಿಗಳೆಲ್ಲರೂ ಕೂಡ ಸೇರಿ ಹೊಸ ದೇವಾಲಯಗಳನ್ನು ನಿರ್ಮಾಣವನ್ನು ಮಾಡಿ ಇಂದು ಇರ್ತಕ್ಕಂತಹ ಶ್ರೀ ದೇವಮ್ಮ ಹಾಗೂ ಲಕ್ಷ್ಮೀದೇವಿ ದೇವಾಲಯಗಳನ್ನು ಆಧುನಿಕವಾಗಿ ನಿರ್ಮಾಣವನ್ನು ಮಾಡಿರ್ತಕ್ಕಂಥದ್ದನ್ನು ಇಂದಿಗೂ ಕೂಡ ನಾವು ಈಗ ಇಲ್ಲಿ ನಾವು ಕಾಣ್ತಾ ಹೋಗ್ಬೋದು. ಹಾಗೆ ನಮಗೆ ಹೊಸಹೊಳನಲ್ಲಿರ್ತಕ್ಕಂತಹ ಶ್ರೀ ಕೋಟೆ ಭೈರವೇಶ್ವರನನ್ನು ನಾವು ನಮ್ಮ ಮನೆ ದೇವರಲ್ಲಿ ಗಂಡು ದೇವರು ಎಂಬುದಾಗಿ ಈ ಮನೆತನದವರು ನಾವು ಪೂಜೆಯನ್ನು ಮಾಡ್ಕೊಂಡ್ಬರ್ತಾ ಇದ್ದೇವೆ. ಶ್ರೀ ಕೋಟೆ ಭೈರವೇಶ್ವರ, ಅದರ ಹೆಸರೇ ಹೇಳುವ ಹಾಗೆ ಅದು ಕೋಟೆಯ ಹೆಬ್ಬಾಗಿಲಿನಲ್ಲಿ ಇರ್ತಕ್ಕಂತಹ ದೇವಾಲಯ ಅದಾಗಿತ್ತು. ಆ ಕೋಟೆಯನ್ನು ನಿರ್ಮಾಣವನ್ನು ಮಾಡ್ತಾ ಇದ್ದಂತಹ ಅಂದಿನ ಹೊಯ್ಸಳ ಅರಸರ ಕಾಲದಲ್ಲಿ ಅಲ್ಲಿ ಕೋಟೆಯನ್ನು ನಿರ್ಮಿಸಿ ಬೆಳಕಾಗಷ್ಟರಲ್ಲಿ ನೋಡೋದರಲ್ಲಿ ಆ ಕೋಟೆ ಬಿದ್ದು ಹೋಗ್ತಿತ್ತು. ಆವಾಗ ಕನಸಿನಲ್ಲಿ ಬಂದಂತಹ ಭೈರವ ಅಲ್ಲಿ ಒಬ್ಬರಿಗೆ ಕನಸಿನಲ್ಲಿ ಬಂದು ಹೇಳ್ತಾನೆ, ನನ್ನ ವಿಗ್ರಹ ಈ ಕೋಟೆಯ ಸ್ಥಳದಲ್ಲಿ ಇದೆ, ಅದನ್ನು ತೆಗೆದು ನೀನು ದೇವಾಲಯವನ್ನು ನಿರ್ಮಾಣವನ್ನು ಮಾಡಿದ್ರೆ ನಾನು ಈ ಕೋಟೆ ನಿಂತ್ಕೊಳ್ಳಾಗಿ ಮಾಡ್ತೇನೆ ಅಂಥೇಳಿ ದೇವರು ಆಶೀರ್ವಚನವನ್ನು ನೀಡ್ತಾರೆ. ಅದೇ ರೀತಿ ಅಲ್ಲಿ ಆ ದೇವಾಲಯದ ನಿರ್ಮಾಣವನ್ನು ಮಾಡಿದ ನಂತರ ಆ ಕೋಟೆ ನಿಲ್ಲುತ್ತೆ. ಹಾಗಾಗಿ ಇವತ್ತಿಗೂ ಕೂಡ ಆ ದೇವಾಲಯವನ್ನು ಶ್ರೀ ಕೋಟೆ ಭೈರವೇಶ್ವರ ದೇವಾಲಯ ಎಂಬುದಾಗಿ ಕರೀತೇವೆ. ಹಾಗೆ ಈ ಒಂದು ಮನೆತನದವರಲ್ಲಿ ಪ್ರತಿ ಮನೆಗಳಲ್ಲಿಯೂ ಕೂಡ ತಮ್ಮ ಗಂಡು ಮಕ್ಕಳಿಗೆ ಕೋಟೆಗೌಡ ಎಂಬುದಾಗಿ ಹೆಸರನ್ನ ಇಡ್ತಕ್ಕಂಥದ್ದು ವಾಡಿಕೆಯಾಗಿ ಅವರ ಮನೆತನದ ಕುರುಹುವನ್ನು ಉಳಿಸ್ಕೊಂಡು ಬಂದಿರತಕ್ಕಂಥದ್ದನ್ನು ಇವತ್ತಿಗೂ ಕೂಡ ನಾವು ಕಾಣ್ತೇವೆ. ಈ ಎರಡು ಗ್ರಾಮಗಳಲ್ಲಿಯೂ ಕೂಡ ಶ್ರೀ ಕೋಟೆಗೌಡ ಅನ್ನೋಂತಹ ಒಂದು ಹೆಸರಿನವರು ಮಕ್ಕಳುಗಳು ತುಂಬ ಜನ ಇರ್ತಕ್ಕಂಥದ್ದನ್ನು ಇವತ್ತಿಗೂ ನಾವು ಕಾಣ್ತೇವೆ. ಹಾಗೆ ಆ ಒಂದು ಭೈರವೇಶ್ವರನ ಅನುಗ್ರಹದ ಪರಿಣಾಮದ ಫಲವಾಗಿ ನಮಗೆ ಈ ಒಂದು ಮನೆತನದವರು ಸಮೃದ್ಧವಾಗಿ ಬೆಳೆದು ಎಲ್ಲರೂ ಕೂಡ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಆರ್ಥಿಕವಾಗಿ, ಅದರಲ್ಲೂ ರಾಜಕೀಯವಾಗಿ ತುಂಬ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಈ ದೇವರ ಅನುಗ್ರಹ ನಮಗೆ ಬಹಳ ಪ್ರೇರಣೆಯನ್ನು ನೀಡತಕ್ಕಂಥ ಅಂಶವನ್ನು ಕಾಣ್ತೇವೆ. ಆ ದೇವಾಲಯ
ಬಹಳ ಪುಟ್ಟದಾಗಿತ್ತು. ಆನಂತರ ಈ ಎಲ್ಲ ಭಕ್ತಾದಿಗಳು ಕೂಡ ಸೇರಿ ಕೋಟೆ ಭೈರವೇಶ್ವರ ದೇವಾಲಯವನ್ನು ಮೇಲ್ಭಾಗದ ಗೋಪುರವಾದ ನಿರ್ಮಾಣವನ್ನು ಮಾಡಿದ್ವಿ. ಆನಂತರ ಕಾಲಕ್ರಮಣದಲ್ಲಿ ರಾಜಕೀಯ ಬದಲಾವಣೆಗಳ ಆದಂತಹ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಶ್ರೀ ಕುಮಾರಸ್ವಾಮಿಯವರು ಹಾಗೆ ನಮ್ಮ ಕೆ.ಆರ್. ನಗರ ತಾಲೂಕಿನಿಂದ ಮಂತ್ರಿಗಳಾಗಿರ್ತಕ್ಕಂತಹ ಶ್ರೀಯುತ ಸಾರಾ ಮಹೇಶ್ ಅವರನ್ನು ಈ ಸಂದರ್ಭದಲ್ಲಿ ನಾವು ಸ್ಮರಿಸಲೇಬೇಕು. ಏಕೆ ಅಂತಂದರೆ ಆ ದೇವಾಲಯದ ಅಭಿವೃದ್ಧಿಗಾಗಿ ಸುಮಾರು 1,68,00,000 ರೂಪಾಯಿಗಳನ್ನು ಸರ್ಕಾರದ ವತಿಯಿಂದ ಕೊಟ್ಟು ಅದರ ಮುಖಮಂಟಪ, ಗೋಪುರ ಹಾಗೆ ಹೊರಭಾಗದಲ್ಲಿರ್ತಕ್ಕಂಥ ಒಂದು ಶಿಲಾ ಸ್ತಂಭ ಇವುಗಳ ಒಂದು ನಿರ್ಮಾಣವನ್ನು ಮಾಡಿ ಇವತ್ತು ಕೆ.ಆರ್.ಪೇಟೆ ತಾಲೂಕಿನಲ್ಲಿ ಹೊಸಹೊಳಲು ಗ್ರಾಮ ಒಂದು ಹಿಸ್ಟಾರಿಕಲ್ ಪ್ಲೇಸ್ ಆಗಿ, ಟೂರಿಸಂ ಪ್ಲೇಸ್ ಆಗಿ ಡೆವಲಪ್ ಆಗೋದಕ್ಕೆ ಇವರುಗಳು ಬಹುಮಟ್ಟಿಗೆ ನಮಗೆ ಕಾರಣಕರ್ತರಾಗಿದ್ದಾರೆ. ಹಾಗೆ ಇದರ ಜೊತೆಗೆ ಹಾಲಿ ಶಾಸಕರಾಗಿರ್ತಕ್ಕಂಥ ಶ್ರೀ ಮಂಜಣ್ಣರವರು ಕೂಡ ಇದಕ್ಕೆ ಹೆಚ್ಚು ಆಸಕ್ತಿಯನ್ನು ವಹಿಸಿ ಹೊಸದಾಗಿ ಈಗ ಒಂದು ರಸ್ತೆಯನ್ನು ಕೂಡ ನಿರ್ಮಾಣವನ್ನು ಮಾಡಿಕೊಟ್ಟಿದ್ದಾರೆ. ಹಾಗೆ ಆ ದೇವಾಲಯದ ಅಭಿವೃದ್ಧಿಗೆ ಅವರದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಶ್ರೀಯುತ ಮಂಜಣ್ಣ ಅವರು ನೀಡಿದ್ದಾರೆ. ಅದರಿಂದ ಈ ಎಲ್ಲ ನಮ್ಮ ರಾಜಕಾರಣದ ಅಧಿಕಾರಿಗಳಿಗೆ ಹಾಗೆ ನಮ್ಮ ರಾಜಕೀಯವಾಗಿ ಹೇಳೋದಾದರೆ ಈಗ ತಾನೇ ಹೇಳಿದ ಹಾಗೆ ಶ್ರೀಯುತ ಕುಮಾರಸ್ವಾಮಿಯವರು ಹಾಗೆ ನಮ್ಮ ಆದಿಚುಂಚನಗಿರಿಯ ಬಾಲಗಂಗಾಧರನಾಥ ಸ್ವಾಮೀಜಿಯವರು, ಇಂದಿನ ನಮ್ಮ ಸ್ವಾಮೀಜಿಯವರು ಹಾಗೆ ಸಾರಾ ಮಹೇಶ್ ಅವರು ಇವರುಗಳೆಲ್ಲೂ ಕೂಡ ನಮಗೆ ತುಂಬ ಸಹಾಯ ಮಾಡೋದ್ರಿಂದ ಈ ಸಂದರ್ಭದಲ್ಲಿ ಈ ಮನೆತನದವರ ಎಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್.